ಈಗಾಗಲೇ ನಮ್ಮ ಜೊತೆ ಮಾತಾಡಲಿಕ್ಕೆ ಮಾಜಿ ಸಚಿವರಿಂದ ಜಮೀರ್ ಅಹಮದ್ ಅವರು ನೇರೋಗರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಚೆನ್ನಮ್ಮ ಅವರಿಲ್ಲ, ನಿಮ್ಮ ತಾಯಿ ಇದ್ದಂಗೆ ಅಂತೇಳಿ ಹಲವು ಬಾರಿ ಹೇಳಿದ್ದೀರಿ. ನಾನು ಹೇಳ್ತಲ್ಲ, ತಾಯಿಯಿಂದ ಹೆಚ್ಚಾಗಿದ್ದರು. ಅವ್ರು ನನ್ನ ಮೇಲೆ ಅಪಾರವಾಗಿ ಪ್ರೀತಿಯನ್ನು ಹಮ್ಮಿಕೊಂಡಿದ್ರು. ನಾನು ಯಾವಾಗ ಮನೆಗೆ ಬಂದ್ರು ನಾನು ಈಗಲೂ ನನ್ನ ಗ್ಯಾಪ್ನ ಇವತ್ತು ಹೇಳ್ದಂಗೆ ಕಾಣ್ತದೆ. 2004 ಮೊದಲೇ ಚುನಾವಣೆ ನಿಂತು ಜನಗರಲ್ಲಿ ನಾನು ಸೋತೆ. ಸೋತಾದ್ಮೇಲೆ ಸನ್ಮಾನ್ಯ ದೇವೇಗೌಡರಿಗೆ ಭೇಟಿ ಮಾಡಿ ಬಂದಿದ್ದೆ ನಾನು. ಆ ಟೈಮಲ್ಲಿ ನನ್ನ ಕರ್ಕೊಂಡೋಗಿ ರೂಮಲ್ಲಿ ಕುಣಿಸ್ಕೊಂಡು, ನೀನು ಧೈರ್ಯವಾಗಿರು, ಮುಂದೆ ನಿನ್ಗೆ ಒಳ್ಳೇದಾಗ್ತದೆ, ಒಂದು ಸೋಲಿಗೆ ನೀನು ಭಯ ಬೀಳೋದು ಮುಂದೆ ನಿನ್ನ ಭವಿಷ್ಯ ಚೆನ್ನಾಗಿರ್ತದೆ ಅಂತ ಹೇಳಿ ಅವತ್ತು ಊಟ ಹಾಕಿ ಕಳಿಸಿದ್ರು. ನಾವು ಯಾವ್ಯಾವ ಮನೆಗೆ ಬರ್ತಾಯಿದ್ವಿ, ತಿಂಡಿ ಟೈಮ್ ನಾನಂತ ಇಲ್ಲ, ಯಾರನ್ನ ಬರಲಿ, ಸಾಮಾನ್ಯ ಜನನು ಬಂದ್ರೂ ಬೆಳಗ್ಗೆ ತಿಂಡಿ ಟೈಮಲ್ಲಿ ಬಂದರೆ ಅವ್ರಿಗೆ ತಿಂಡಿ ಅವರೇ ಬಡಿಸ್ತಾಯಿದ್ರು, ಮಧ್ಯಾಹ್ನ ಊಟದ ಟೈಮಲ್ಲಿ ಬಂದರೆ ಮಧ್ಯಾಹ್ನ ಊಟ ಅವರೇ ಬಡಿಸ್ತಾಯಿದ್ರು. ಈ ಥರ ಎಲ್ಲರಿಗೂ ಒಂಥರ ತಾಯಿ ಹೆಂಗೆ ನೋಡ್ಕೊತಾರೆ ಮಕ್ಕಳನ್ನ, ಆ ಥರ ಎಲ್ಲರಿಗೂ, ಸಾಮಾನ್ಯವಾಗಿ ಎಲ್ಲರಿಗೂ. ನನಗಂತ ಇಲ್ಲ, ನನಗಂತೂ ತುಂಬ ಅಂದರೆ ನಾನು ಹೇಳಂಗಿಲ್ಲ, ಅದು ನಾನು ಎಕ್ಸ್ಪ್ರೆಸ್ಸೇ ಮಾಡೋಕ್ಕೆ ಸಾಧ್ಯ ಆಗೋಲ್ಲ. ಆ ಥರ ನನಗೆ ಪ್ರೀತಿಯನ್ನು ಕೊಡ್ತಾಯಿದ್ರು. ಹಾಗೆ ಇವತ್ತು ಅವರು ನಿಧನ ಹೊಂದಿದ್ದು ನನಗೆ ಭಾಳ ದುಃಖನ ತಂದಿದೆ. ಇಷ್ಟೇ. ನನಗೇನಂದರೆ ದೇವೇಗೌಡರು ಅವರು ಒಂಥರ ಗಂಡ ಹೆಂಡ್ತಿ ಇದ್ರೂ ಒಂಥರ ಫ್ರೆಂಡ್ ಆಗಿದ್ದರು ಇಬ್ಬರೂ. ದೇವೇಗೌಡ ನಾನು ಭಾಳ ಹತ್ರದಲ್ಲಿ ನೋಡಿದ್ದೀನಿ. ದೇವೇಗೌಡರು ಯಾವತ್ತು ದೇವೇಗೌಡರು ಜಲ್ಲಿ ಅವ್ರು ತಿಂಡಿ ಕೊಡೋದಿರಲಿ, ಊಟ ಕೊಡೋದಿರಲಿ, ಅವ್ರ ಟ್ಯಾಬ್ಲೆಟ್ಸ್ ಕೊಡೋ ವಿಚಾರದಲ್ಲಿ ಅವರೇ ಪರ್ಸ್ನಲಾಗಿ ಕೊಡ್ತಾಯಿದ್ರು. ನಾನು ಕಣ್ಣಾರೇನು ನೋಡಿದ್ದೀನಿ. ಇವತ್ತು 1 ವರ್ಷ ಹಿಂದೆನೂ ನಾನು ಹೋದ ವರ್ಷ ದೇವೇಗೌಡರಿಗೆ ವಿಶ್ ಮಾಡುವಾಗ ಹುಟ್ಟಿದಬ್ಬಗೆ ಯಾವತ್ತೂ ದೇವೇಗೌಡರಿಗೆ ವಿಶ್ ಮಾಡೋಕ್ಕೆ ಬರ್ತೀನಿ ನಾನು ಆವಾಗ ಬಂದಿದ್ರು, ಆವಾಗಲೂ ಸಿಕ್ಕಿದ್ರು. ಏನೋ ಚೆನ್ನಾಗಿದೆಯೇನಪ್ಪ, ಭಾಳ ದಿನ ಆಯಿತು, ಇವತ್ತು ಬಂದಿದೆಯಲ್ಲ ಅಂದರು. ಇಲ್ಲಮ್ಮ, ನಾನು ದೇವೇಗೌಡರು ಹುಟ್ಟಿದಬ್ಬಗೆ ಯಾವತ್ತೂ ಬಂದು ವಿಶ್ ಮಾಡ್ತಾಯಿದ್ದೆ, ಇವತ್ತು ಬಂದು ವಿಶ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳುವಾಗ ಆವತ್ತು ಊಟದ ಟೈಮ್ ಇರಲಿಲ್ಲ. ಅವಾಗ ನಾನು ಸಂಜೆ 4 ಗಂಟೆಗೆ ಬಂದಿದ್ದು. ಕೂಣಿಸಿ ನನಗೆ ತಿಂಡಿ ಕೊಟ್ಟು ಕಾಫಿ ಕೊಟ್ಟು ಕಳಿಸ್ರು. ಅಂದರೆ ನೀವು ರಾಜಕೀಯವಾಗಿ ಒಂದಷ್ಟು ದೂರ ಇದ್ದರೂ ಕೂಡ ವೈಯಕ್ತಿಕವಾಗಿ ಮನೆ ಮಗನಾಗೇ ಇದ್ರಿ. ಹಾಗಾದರೆ ಅದು ನಾನು ಹೇಳ್ತೆ ಅಲ್ವಾ, ಅದು ಬೇರೆ, ರಾಜಕೀಯ ಬೇರೆ. ಈಗ ನಾನು ಪ್ರತಿ ಸಲ ನಾನು ಹೇಳಿದ್ದೀನಿ, ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದರೂ ಒಬ್ಬ ರಾಜಕಾರಣಿಗೆ ಒಬ್ಬ ರಾಜಕೀಯ ಗುರು ಅಂತ ಇರ್ತಾರೆ. ನನ್ನ ರಾಜಕೀಯ ಗುರು ದೇವೇಗೌಡರು ಅಂತಲೇ ಹೇಳಿದ್ದೀನಿ ಭಾಳ ಸತಿ. ನಾನು ಇವತ್ತೇನು ಹೊಸದಾಗಿಲ್ಲ, ಅವತ್ತಿಂದ ಹೇಳ್ಕೊಂಡು ಬರ್ತಾಯಿದ್ದೀನಿ. ನಾನು ಕೊನೆ ಉಸಿರುವರೆಗೂ ಒಬ್ಬ ರಾಜಕಾರಣಿಗೆ ಒಬ್ಬ ಗುರು ಇರ್ತಾರೆ. ನನ್ನ ಗುರು ದೇವೇಗೌಡರು. ಚೆನ್ನಮ್ಮ ಅಂತೂ ನನ್ನ ತಾಯಿಯಿಂದ ಹೆಚ್ಚು ನನ್ನ ನೋಡ್ಕೊಂಡಿದ್ದಾರೆ. ಇಷ್ಟೇ. ನಮಗೆ ದೇವೇಗೌಡರು ಇವತ್ತು ಚಿಂತನೆ. ಅವರಿಬ್ಬರು ಇದ್ದಿದ್ದು ಸಂಬಂಧ ನೀವು ನೋಡಿರ್ಬೋದು, ಭಾಳ ಜನ ಗೊತ್ತಿದೆ. ಅದು ಒಂಥರ ಗಂಡ ಹೆಂಡತಿ ಇದ್ರೂ ಒಂಥರ ಫ್ರೆಂಡ್ಲಿ ಆಗಿರ್ತಾಯಿದ್ರು. ಈಗ ದೇವೇಗೌಡರು ಭಾಳ ನೊಂದ್ಕೊಂಡಿದ್ದಾರೆ. ನಾನು ಇಷ್ಟೇ ಭಗವಂತನ ಪ್ರಾರ್ಥನೆ ಮಾಡೋದು, ಈ ಆಗಿರೋದು ಘಟನೆ ಸಹಿಸ್ಕೊಳ್ಳೋದು ಭಗವಂತ ಶಕ್ತಿ ಕೊಡಲಿ ಅಂತ ಭಗವಂತ ಪ್ರಾರ್ಥನೆ. ದೇವೇಗೌಡರು ಮಾತಾಡ್ಸಿದ್ರೆ ಸರ್? ದೇವೇಗೌಡರು ಮಾತಾಡಿದೆ, ಕುಮಾರಸ್ವಾಮಿಗೆ ಮಾತಾಡಿದೆ. ಅಂದರೆ ಆದರ್ಶ ದಂಪತಿಗಳು ಅಂತೀರ ಹಾಗಾದ್ರೆ ಅವರು? ಹೌದು. ಥ್ಯಾಂಕ್ ಯು. ಇದಿಷ್ಟು ಮಾಜಿ ಸಚಿವರು, ಶಾಸಕರಂತ ಜಮೀರ್ ಅಹಮದ್ ಅವರ ಮಾತು. ಸಾಕಷ್ಟು ನೋವು ತಂದಿದೆ, ನನ್ನ ತಾಯಿಗಿಂತ ಹೆಚ್ಚು ಅನ್ನೋ ಮಾತನ್ನು ಕೂಡ ಜಮೀರ್ ಅಹಮದ್ ಅವರು TV9 ಜೊತೆ ಹೇಳ್ತಾ ಇರುವಂಥ. ಕ್ಯಾಮ್ರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.